ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಈ ಕೃಷಿ ಮೇಳ ಅನ್ನೋದೇ ಒಂದು ರೈತರಿಗೆ ಅನೇಕ ಹೊಸ ವಿನೂತನವಾದಂಥ ಕೃಷಿಯನ್ನು ಪರಿಚಯಿಸ್ತಕ್ಕಂಥದ್ದು ಮತ್ತು ಈ ಕೃಷಿ ಮೇಳ ಭಾಳ ಪ್ರಮುಖವಾಗಿ ಇವತ್ತು ನೋಡಿದಿರ 300ಕ್ಕೂ ಹೆಚ್ಚು ಸ್ಟಾಲ್ಗಳನ್ನ ಇಲ್ಲಿ ಹಾಕಿದ್ರ. ಇವೆಲ್ಲ ಯಾವ ರೀತಿ ಬೈ ಪ್ರಾಡಕ್ಟನ್ನು ಮಾಡಲಿಕ್ಕೆ ಅವಕಾಶ ಇದೆ. ಕೃಷಿಕರು ಬೆಳೆಯೋದಷ್ಟೇ ಅಲ್ಲ, ಬೆಳೆದ ತಕ್ಷಣ ಮಾರ್ಕೆಟಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಅದನ್ನು ಸಂಸ್ಕರಣೆ ಮಾಡ್ತಕ್ಕಂಥ ಪದ್ಧತಿಯನ್ನು ಕಲ್ತ್ಕೊಂಡ್ರೆ ಬಹುಶಃ ಅದರಿಂದ ಆದಾಯ ಭಾಳಷ್ಟು ನಿಮಗೆ 4-5 ಪಟ್ಟು ಆದಾಯ ಬರಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ನೀವು ಬೆಳೀತಕ್ಕಂಥ ಪದಾರ್ಥಗಳನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಮಾರುಕಟ್ಟೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನೀವು ಅದನ್ನು ನೀವೇ ಮಾಡಲಿಕ್ಕೆ ಅವಕಾಶ ಇದೆ. ಮಧ್ಯ ಏಜೆನ್ಸಿಗಳು ತಗೊಂಡು ಅವ್ರು ಮಾರಾಟ ಮಾಡ್ತಕ್ಕಂಥದ್ಕಿಂತ ನೀವೇ ತಾಲೂಕಿನಲ್ಲಿ ಅಥವಾ ಆ ಕೃಷಿ ಮಾಡ್ತಕ್ಕಂಥ ರೈತರು ಯಾರು ಬುದ್ಧಿವಂತರಿದ್ದೀರಾ ಅದನ್ನು ಬಳಸ್ಕೊಂಡು ಮಾಡೋದಾದರೆ ಇದಕ್ಕೆ ಒಂದು ದೊಡ್ಡ ನಿಮ್ಮೆಲ್ಲರಿಗೂ ಸಹಕಾರ ಸಿಗುತ್ತೆ. ಇವತ್ತು ಈ ಸಾಕಷ್ಟು ಸಮಸ್ಯೆ ಹೇಳೋದು, ನಾನು ಮಾತಾಡಲಿಕ್ಕೆ ಭಾಳಷ್ಟು ವಿಚಾರಗಳಿವೆ, ಆದರೆ ಎಲ್ಲವನ್ನೂ ನಾನು ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ನಮ್ಮ ಸರ್ಕಾರ 5 ಗ್ಯಾರಂಟಿ ಕೊಡ್ತಕ್ಕಂಥದ್ದು ಅಷ್ಟಕ್ಕೆ ಸೀಮಿತ ಆಗಿದೆ. ಕೃಷಿ ಇಲಾಖೆಯಲ್ಲಿ ಅನೇಕ ಪರಿಕರಗಳನ್ನ ನಾವು ಕೊಡ್ತಾ ಇದ್ದೀವಿ. ಇವತ್ತು 5,000ಕ್ಕೂ ಹೆಚ್ಚು ಇನ್ಶೂರೆನ್ಸನ್ನು 5,000 ಕೋಟಿಗಿಂತ ಈ ರಾಜ್ಯದಲ್ಲಿ ಕಳೆದ 2.5 ವರ್ಷ ನಾವು ಕೊಟ್ಟಿದ್ದೀವಿ. ಈ ಭಾಗದಲ್ಲಿ ತೋಟಗಾರಿಕೆ ಹೆಚ್ಚಿದೆ. ನಮ್ಮ ಬೇರೆ ಉತ್ತರ ಕರ್ನಾಟಕದಲ್ಲಿ ಹಳೆ ಮೈಸೂರಿನಲ್ಲಿ ಕೃಷಿ ಹೆಚ್ಚಿದೆ. ಆದರೆ ಮಂಗಳೂರು, ಉಡುಪಿ, ಕಾರವಾರ, ಶಿವಮೊಗ್ಗ, ಮಡಿಕೇರಿ ಈ ಭಾಗದಲ್ಲಿ ತೋಟಗಾರಿಕೆ ಹೆಚ್ಚಿದೆ. ತೋಟಗಾರಿಕೆನೆಲ್ಲ ಒಂದಷ್ಟು ಇನ್ಶೂರೆನ್ಸ್ ಸಮಸ್ಯೆ ಇದೆ, ನನಗೆ ಗೊತ್ತಿದೆ. ನಾನು ಮಲ್ಲಿಕಾರ್ಜುನ ಅವ್ರ ಹತ್ರ ಮಾತನಾಡಿದ್ದೀನಿ, ಅಧಿಕಾರಿಗಳ ಹತ್ರ ಮಾತನಾಡಿದ್ದೀನಿ, ಬಗೆಹರಿಸ್ತಕ್ಕಂಥ ಕೆಲಸ ಮಾಡೋಣ. ಹಿಂದೆ ನಮ್ಮ ಸರ್ಕಾರ ಬರೋದಕ್ಕಿಂತ ಮೊದಲು 12ರಿಂದ 13 ಲಕ್ಷ ಈ ರಾಜ್ಯದಲ್ಲಿ ರೈತರು ರಿಜಿಸ್ಟರ್ ಮಾಡ್ಕೊತಿದ್ರು ಈ ಒಂದು ನಮ್ಮ ಇನ್ಶೂರೆನ್ಸ್ಗೆ. ಇವತ್ತು 27 ಲಕ್ಷವನ್ನು ದಾಟಿದ್ದಾರೆ ರೈತರು. 27 ಲಕ್ಷಕ್ಕಿಂತ ಹೆಚ್ಚು ರಿಜಿಸ್ಟ್ರೇಷನ್. ಹಾಗಾಗಿ 5,000 ಕೋಟಿಗಿಂತನೂ ಸಹ ಹೆಚ್ಚು ಇವತ್ತು ಇನ್ಶೂರೆನ್ಸು ಬರಲಿಕ್ಕೆ ಅನುಕೂಲ ಆಗಿದೆ. ಸ್ವಲ್ಪ ತೋಟಗಾರಿಕೆಯಲ್ಲಿರ್ತಕ್ಕಂಥ ನ್ಯೂನತೆಯನ್ನು ಸಹ ಮುಂದಿನ ದಿನದಲ್ಲಿ ಸರಿಪಡಿಸ್ತೀವಿ. ಅವಾಗ ಈ ಭಾಗದ ರೈತರಿಗೂ ಸಹ ಆ ಸಮಸ್ಯೆಯನ್ನು ಬಗೆಹರಿದೆ. ಅದರ ಜೊತೆಗೆ ಈ 2.5 ವರ್ಷ ಈ ಒಂದು ಸಬ್ಸಿಡಿ ಏನಿದೆ 2,500 ಕೋಟಿಗಿಂತಲೂ ಹೆಚ್ಚು ಈ ರಾಜ್ಯದ 31 ಜಿಲ್ಲೆಗೆ ನಾವು ನಮ್ಮ ಸರ್ಕಾರ ಸಬ್ಸಿಡಿಯನ್ನು ಸಹಾಯಧನವನ್ನು ಕೊಡ್ತಕ್ಕಂಥದ್ದನ್ನು ರೈತರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. Same time on the 26th till February 2nd, we will see that in every association, 5 to 10 kilometers. Sir, opposite Narega. Involving all the panchayat members and laborers who wanted to have the right to work with the job block. So we have a Padiyatra, we have a demonstration. We want to inform the people that how they have been affected. Almost 6,000 crores work has been on them. Taken every year, every state, average about 1 crore of work in every panchayat. Now I think this want to kill this entire project. Now we wanted to encourage all the stakeholders, call them, educate them. We wanted to see that act will be rolled back. Sir, Assam is it? Sir, Assam is it? Okay, my party has said I'll discuss with my party leaders.
ಸರ್ ಎಸ್ ಪಿ ಮತ್ತು ಕಮಿಷನರ್ ವರ್ಗಾವಣೆ ಹಿಂದೆ ಕಾಂಗ್ರೆಸ್ನವರೇ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಬಿಜೆಪಿ ಮಾಡ್ತಿದ್ದಾರೆ. ಮಾಡ್ತಾರೆ ವೆಲ್ಕಮ್. ದಿನ ಆರೋಪ ಮಾಡ್ತಾ ಇರಲಿ, ದಿನ ಆರೋಪ ಕೇಳೋಣ. ಓಕೆ. ಸಮಸ್ತ ಪ್ರಜ್ಞಾವಂತ ಮತದಾರರಲ್ಲಿ ವಿನಂತಿಯನ್ನು ಮಾಡ್ತೀನಿ. ನಾನು ಯಾರ ಬಗ್ಗೆ ಅನಗತ್ಯವಾಗಿ ಮಾತಾಡಿಲ್ಲ. ನನ್ನ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿದಾಗ ಅಥವಾ ನಮ್ಮ ಕಾರ್ಯಕರ್ತರು ಮುಖಂಡರ ಬಗ್ಗೆ ಹಗುರವಾಗಿ ಮಾತಾಡಿದಾಗ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಗುಂಡ ಅಂತ ಪದ ಬಳಸಿದ್ದು ನಿಜ. ಆದರೆ ನಿನ್ನೆ ದಿವಸ ಈತ ನನಗೆ ಏನಂತಾರೆ, ಸಾಮಾಜಿಕ ಜಾಲತಾಣ ಹುಚ್ಚಿರ ನಿನಗೆ. ನಾನು ಇವತ್ತಲ್ಲ, ಇಡೀ ರಾಜ್ಯದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಅನುಯಾಯಿಗಳು ನನಗಿದ್ದಾರೆ. ಫೇಸ್ಬುಕ್ನಲ್ಲಿ ಆದರೆ, ಇನ್ಸ್ಟಾಗ್ರಾಮ್ನಲ್ಲಿ ಆದರೆ, ಮತ್ತು ಟ್ವಿಟ್ಟರ್ನಲ್ಲಿ ಆದರೆ. ನನ್ನದೇ ಆದ ಒಂದು ಈ ಕ್ಷೇತ್ರದ ಜನ ನನ್ನ ಆಯ್ಕೆ ಮಾಡಿದರೆ ನನ್ನದೇ ಆದ ಗೌರವ ನನಗಿದೆ. ನಾನು ನಿನಗೆ ಕೇಳ್ತೀನಿ, ನಮ್ಮ ಕಾರ್ಯಕರ್ತರು ಮುಖಂಡರು ಎಷ್ಟು ಜನ ಕೊಡ್ತೀವಿ ಗೊತ್ತಿದ್ದ? ಇವತ್ತಲ್ಲ, ಕಳೆದ 20 ವರ್ಷದ ಗುಂಡಾಗಿರಿ ಮಾಡ್ತಾ ಬಂದಿರಿ. ನೀವು ಪಟ್ಟಿ ಬಿಡುಗಡೆ ಮಾಡ್ತೀರಿ, ಯಾರ್ಯಾರಿಗೆ ಎಷ್ಟು ಹೊಡಿದಿ, ಎಷ್ಟು ಜನರಿಗೆ ಹೊಡಿದಿ ಅಂತ ಹೇಳಿ. ಆದರೆ ಆ ದೌರ್ಜನ್ಯ ಮಾಡಕ್ಕೆ ಬಂದರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾನಿರ್ಬೋದು, ನಾವು ತಾಯಿ ಹಾಲು ಕೊಡ್ತೀವಿ. ಆದರೆ ಕೈ ಬಳೆ ಹಾಕಿಂದಿಲ್ಲ. ಏನು ಹೇಳಿದ್ದೀನಿ ನೀನು? ಭಾರತೀಯ ಜನತಾ ಪಾರ್ಟಿ ಸಭೆ ನಡೆಯುವ ಅಲ್ಲೇ ನುಗ್ಗಿ ಕೊಳಪಟ್ಟಿ ಹಿಡಿದು ಹೊಡಿದಿ ಅಂತ ಹೇಳಿದಿಲ್ಲ. ನಾನು ನಿನಗೆ ಸವಾಲಾಗ್ತೀನಿ. ನಿನಗೆ ತಾಕತ್ತಿದ್ರೆ ನಾನು ಒಬ್ಬರೇ ಬರ್ತೀನಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಗೆ. ಸಂಗೊಳ್ಳಿ ರಾಯಣ್ಣ ಒಬ್ಬರೇ ಬರ್ತೀನಿ. ನಾನು ನಿನಗೆ ಸವಾಲಾಗ್ತೀನಿ. ನೀನು ನನ್ನ ಕೊಳಪಟ್ಟಿ ಹಿಡಿದ್ರೆ ನಾನೇನು ಕಟ್ಟಕ್ಕೆ ಹಾಕಿದ್ದೆ ಅಂತ ಮಾಡಿದ್ದೆ. ಅದೇ ದಾಟಿಲಿ ನಿನಗೆ ಹೆಂಗೆ ಉತ್ತರ ಕೊಡಬೇಕು ಅಲ್ಲೇ ನೀನು ಕೊಳಪಟ್ಟಿ ಹಿಡಿದು ಏನು ಮಾಡೋಕ್ಕೋ ಮಾಡ್ತೀನಿ. ಆದರೆ ಪಕ್ಷದ ಸಭೆಯಲ್ಲಿ ನೀನು ಬಂದು ಗೊಂದಲ ಮಾಡೋಕ್ಕೆ ಪಟ್ರೆ ಪ್ರಯತ್ನ ಮಾಡಿದ್ರೆ ಯಾವ ಹಂತದಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಉತ್ತರ ಕೊಡ್ತಾರೆ. ನಾನು ಹೇಳ್ತೀನಿ, ನೀನು ಎಲ್ಲಿವರೆಗೆ ಗುಂಡಾಗಿರಿ, ನಿನ್ನ ಪದ ಬಳಕೆ ಹೆಂಗಿದೆ, ನಿನ್ನ ಹೊಲಸು ಬಾಯಿ, ಅರುಕು ಬಾಯಿ, ಏನ್ ಬೇಕಂತ ಮಾತಾಡ್ತೀಯ? ಯಾರಿಗೆ ಬೇಕಾದ್ರೂ ಹೊಡ್ತೀರಿ, ಬಿಟ್ಬಿಡ್ತೀವಿ ನಾವು. ಇದು ನಡೆಯಲ್ಲ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಇನ್ನು ಮುಂದೆ ನಾನು ಕೊನೆ ಉತ್ತರ ನಿನಗೆ ನಾನು ಉತ್ತರ ಕೊಡಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಯಾವ ಸಂದರ್ಭದಲ್ಲಿ ಯಾವ ರೀತಿ ಉತ್ತರ ಕೊಡಬೇಕು ನಿನಗೆ ಕೊಡ್ತಾರೆ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಧನ್ಯವಾದಗಳು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.